ನಿರ್ದೇಶಕ ಪ್ರೇಮ್ಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು ನಿರ್ಮಾಪಕ ಕನಕಪುರ ಶ್ರೀನಿವಾಸ್. ಇದೀಗ ಅವರಿಗೆ ನೋಟಿಸ್ ಜಾರಿಯಾಗಿದೆ. ಫಿಲಂ ಚೇಂಬರ್ಗೆ ದೂರು ಕೊಟ್ಟಿದ್ರು ಜೋಗಿ ಪ್ರೇಮ್. ಈಗ ಫಿಲಂ ಚೇಂಬರ್ ಅಧ್ಯಕ್ಷೆ ಜಯಮಾಲಾ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಈಗ ನೋಟಿಸ್ ಜಾರಿಯಾಗಿದೆ ಕನಕಪುರ ಶ್ರೀನಿವಾಸ್ಗೆ. ಕನಕಪುರ ಶ್ರೀನಿವಾಸ್ ಹೇಳಿಕೆಗೆ ಪ್ರೇಮ್ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ನಟ ನಟಿ ನಿರ್ದೇಶಕರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಕನಕಪುರ ಶ್ರೀನಿವಾಸ್. ಹೀಗಾಗಿ ಬೇಸತ್ತು ನಿರ್ಮಾಪಕ ಶ್ರೀನಿವಾಸ್ ವಿರುದ್ಧ ದೂರು ಕೊಟ್ಟಿದ್ರು. ಈಗ ನೋಟಿಸ್ ಜಾರಿಯಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ನಿರ್ಮಾಪಕನಿಗೆ ನೋಟಿಸ್ ಜಾರಿಯಾಗಿದೆ. ಶ್ರೀನಿವಾಸ್ ಹೇಳಿಕೆಗೆ ತೀವ್ರ ಬೇಸರ ವ್ಯಕ್ತಪಡಿಸಿದ್ರು ಪ್ರೇಮ್. ದರ್ಶನ್ ಬಗ್ಗೆ, ಸುದೀಪ್ ಬಗ್ಗೆ ಮಾತನಾಡಿದ್ರು. ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ರು. ನಾಟ್ ಸುದೀಪ್, ದರ್ಶನ್ ಮತ್ತೆ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಬೇಕಾಬಿಟ್ಟಿಯಾಗಿ ಬಾಯಿಗೆ ಬಂದಂಗೆ ಮಾತನಾಡಿದ್ರು. ಪ್ರೇಮ್ ಬಗ್ಗೆ ಮಾತನಾಡಿದ್ರು. ಹೀಗಾಗಿ ಕಂಪ್ಲೇಂಟ್ ದಾಖಲಾಗಿದೆ ಕನಕಪುರ ಶ್ರೀನಿವಾಸ್ ಅವರ ಮೇಲೆ. ಫಿಲಂ ಚೇಂಬರ್ ಅಧ್ಯಕ್ಷೆ ಜಯಮಾಲಾ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಫಿಲಂ ಚೇಂಬರ್ನಿಂದ ನೋಟಿಸ್ ಹೋಗಿದೆ. ಬನ್ನಿ ವಿಚಾರಣೆಗೆ ಏನು ನಿಮ್ಮ ಪ್ರಾಬ್ಲಮ್ ಕೇಳೋಣ ಅಂತ ನೋಟಿಸ್ ಜಾರಿ ಮಾಡಿದ್ದಾರೆ. ನೋಡಿ, ನೋಟಿಸ್ ಪ್ರತಿ ಲಭ್ಯ ಆಗಿದೆ. ಸ್ಯಾಂಡಲ್ವುಡ್ನಲ್ಲಿ ಕಲಾವಿದರ ಬಗ್ಗೆ ಬಹಳ ಅವಾಚ್ಯ ಶಬ್ದಗಳನ್ನು ಬಳಸಿ ಮಾತನಾಡೋದು ಇತ್ತೀಚೆಗೆ ಬಹಳ ಜಾಸ್ತಿ ಆಗಿಬಿಟ್ಟಿದೆ. ಕಲಾವಿದರಿಗೇನು ಬೆಲೆ ಇಲ್ವಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ನಿರ್ಮಾಪಕರನ್ನು ಅನ್ನದಾತರು ಅಂಥೇಳಿ ಕರೀತಾರೆ ಪಾಪ ಕಲಾವಿದರು. ಆದರೆ ಅಂಥ ನಿರ್ಮಾಪಕರ ಬಾಯಲ್ಲೇ ಇಂಥ ಕೊಳಕು ಪದಗಳು ಬಂದಾಗ ಬೇಸರ ಆಗೋದು ಸಹಜ ಅಲ್ವಾ? ಅವರಿಗೇನೋ ಕಷ್ಟ ಕಾಲದಲ್ಲಿದ್ದಾರೆ, ಸಹಾಯ ಮಾಡಿ ಅಂತೇಳಿ ಕೇಳಬಹುದು. ಆದರೆ ಸಹಾಯ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿಯ ವಾಚ್ಯ ಶಬ್ದಗಳನ್ನು ಬಳಸೋದು ಎಷ್ಟು ಮಟ್ಟಿಗೆ ಸರಿ? ನಾವೇನು ಮಾಡಬೇಕು ಅದೆಲ್ಲವನ್ನ ಮಾಡಿದ್ದೀವಿ, ಆದರೂ ಅವರು ಈ ರೀತಿಯಾಗಿ ಮಾತಾಡೋದು ಎಷ್ಟು ಸರಿ ಅನ್ನೋದು ಪ್ರೇಮ್ ಅವರ ವಾದ. ಯಾವ ಪಿಕ್ಚರ್ ಮಾಡಿದ್ದೀರಿ ನೀವು? 20 ಪಿಕ್ಚರ್ ಮಾಡಿ 15 ಪಿಕ್ಚರ್ ಇಟ್ಕೊಟ್ಟಿದ್ದೀರಾ. ಶಿವನೊಂದು 5, ಧ್ರುವ ಸರ್ಜನ್ 2, ದುನಿಯಾಜಿ ದನ ಕಾಯನೋ. ನಾವೇನು ದುಡ್ಡು ಕೊಟ್ಟು ಪೇಪರಲ್ಲಿ ಬರ್ಸ್ಕೊಳ್ಳೋದು ಇಲ್ಲ. 5 ಇವಾಗ ಹೆಚ್ಚು ಕಮ್ಮಿ 5 ಲಕ್ಷ ಜನ ಯೂಸ್ ನೋಡೋರೆ ನನ್ನ ಪಿಕ್ಚರು. ಆ ಜನಗಳಿಗೆ ಬಿಟ್ಟಿದ್ದೀನಿ. 7 ಕೋಟಿ ಕನ್ನಡಗಳು ಅಭಿಮಾನಿಗಳು ಬಿಟ್ಟಿದ್ದೀನಿ. ನಾನು ಪಿಕ್ಚರ್ ಚೆನ್ನಾಗಿ ಚೆನ್ನಾಗಿ ಮಾಡೋದು 5 ಕೋಟಿ ಜನಗೆ 7 ಕೋಟಿ ಜನಸಂಖ್ಯೆ ಗೊತ್ತು. ನನ್ನ ಪಿಕ್ಚರ್ ಇವತ್ತಿನ ನಾನು ಮಾಡಿಲ್ಲ, ಇವತ್ತು ಮಾತಾಡ್ತಾ ಇಲ್ಲ ಸ್ಟೇಜ್ ಮೇಲೆ. ನಾನು ಸತ್ಯನೇ ಮಾತಾಡೋದು. ನಾನು ಯಾರು ಏನು ಮಾಡೋಕ್ಕಾಗಲ್ಲ. ಸತ್ಯನೇ ಯಾವತ್ತೂ ನಡೆಯೋದು. ಈ ಬೂಟಾಟಿಕೆ ಮಾತು ಅವೆಲ್ಲ ಕಣ್ಣಿಗೆ ಬಂದಿದೆ.